ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ವ ಮೆಸ್ನ ಬೀಗ ಹಾಕ್ಸಿದ್ದು ಅಲ್ದೆ ಕಳ್ತಂಡವ ಪೀಸಿಂಗ್ ಕರ್ಕೊಂಬಂದು ಕಾಲಿಟ್ಟೋಗವನೆ. ಅಪ್ಪ ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಬೇಕಂತಾನೆ ಮಾಡಿಸ್ತಾ ಇರೋದು ಅನಿಸ್ತೈತೆ. ನನಗೂ ಯಾಕೋ ಹಂಗೆ ಅನಿಸ್ತೈತೆ ಕಲ. ಆದ್ರೆ ಏನ್ ಮಾಡೋದು, ಮೆಸ್ ನಡ್ಸೋ ಅನುಮತಿ ತಕೊಂಡಿದ್ದಿದ್ರೆ ಈಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಅಲ್ಲ, ಹಳ್ಳಿ ಒಂದು ಮೂಲೆನಾಗೆ ಸಣ್ಣದಾಗ ಒಂದು ಮೆಸ್ ನಡೆಸ್ತಾ ಇದ್ದೀವಿ, ಅದಕ್ಕೂ ಲೈಸೆನ್ಸ್ ತಗೋಬೇಕು ಅಂದ್ರೆ ಹೆಂಗೆ? ಕಾನೂನು ಇರೋದೇ ಹಾಗೆ ಅಲ್ವಾ ಗೋಪಾಲಪ್ಪ? ಕಾನೂನು ಅಂತೇಳಿ ನನ್ನ ತಲೆ ಕೆಡಿಸ್ಬೇಡಿ. ತಾಂಡವ ಕಾನೂನ ಪಾಲನೆ ಆಗಿದ್ರೆ ಊರ್ನಾಗ ಬಾರ್ ಓಪನ್ ಮಾಡೋದಕ್ಕೆ ಕಾಲ್ಬಟ್ಟಿ ಕಾಯಿಸೋದಕ್ಕೆ ಸಹಾಯ ಮಾಡ್ತಿದ್ನೆ. ಅದೆಲ್ಲ ಯಾಕೆ ಇವಾಗ? ಪುಟ್ಟವ ಇದ್ದು ಲೈಸೆನ್ಸ್ಗೆ ಸೈನ್ ಮಾಡಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಈ ವಿಷಯನ ಬಿರ್ನೆ ಬಗೆಹರಿಸ್ಕೋಬೇಕು. ಮೆಸ್ ಮುಂದೆ ಪೊಲೀಸರು ಕಾವಲವ್ರೆ ಅಂತ ಗೊತ್ತಾಗೋದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಯ್ತಿದೆ. ಅಮ್ಮರೇ, ಪುಟ್ಟಮ್ಮಿ ಮಾಡ್ದಂಗೆ ನಮ್ಗೆ ಅನ್ಯಾಯ ಆಯ್ತೈತೆ, ನಾವು ಮೆಸ್ ನಡೆಸ್ಬೇಕು ಅಂತ ಸತ್ಯಾಗ್ರಹ ಕುಂತ್ಕೊಂಬಿಟ್ರೆ ಹೆಂಗೆ? ಅದೆಲ್ಲ ಏನು ವರ್ಕ್ ಆಗಲ್ಲ ಅಪ್ಪ. ಅವ ಇದಕ್ಕೆಲ್ಲ ನನ್ನ ದಾರಿನೇ ಸರಿ. ಆ PC ಓಡಿಸಿ ನೋಟಿಸ್ನ ಕಿತ್ತಾಕಿ ಬಾಗ್ಲು ಓಪನ್ ಮಾಡೋಣ ಬನ್ನಿ. ರೀ, ಹಾಗೆಲ್ಲ ಮಾಡಿದ್ರೆ ಇನ್ನೂ ದೊಡ್ಡ ತಪ್ಪಾಗತ್ತೆ. ಅತ್ತೆ, ನಿಮ್ಗೆ ಯಾರಾದ್ರೂ ಲಾಯರ್ ಗೊತ್ತಿದ್ರೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀರಾ? ಹೂನವ ಸ್ನೇಹ, ನಮ್ಮ ಕಡೆ ಲಾಯರಪ್ಪ ಒಬ್ರು ಹನುಮಂತೇಗೌಡ್ರು ಅಂತ ಅವ್ರೆ, ಅವ್ರಿಗೆ ಫೋನ್ ಮಾಡ್ತೀನಿ, ವಿಚಾರಿಸು. ನಮಸ್ಕಾರ ಅಮ್ಮವ್ರೆ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಲಾಯರಪ್ಪ, ಒಂದು ಸಮಸ್ಯೆ ಆಗೈತೆ, ಅದಕ್ಕೆ ನಿಮ್ಮಿಂದ ಸಲಹೆ ರೀ. ಯಾರೇ ಮೆಸ್ಸು ಹೋಟ್ಲ್ ಇಟ್ರು ಅದಕ್ಕೆ ಸರ್ಕಾರದಿಂದ ಲೈಸೆನ್ಸ್ ಪಡ್ಕೊಳ್ಳೇಬೇಕು. ನೀವೇನೇನೋ ಬೇಯಿಸಿ ಜನರು ಆರೋಗ್ಯ ಕೆಟ್ಟರೆ ಅದಕ್ಕೆ ಯಾರ್ರೀ ಜವಾಬ್ದಾರಿ? ಸದ್ಯಕ್ಕೆ ನೋಟಿಸ್ ಅಂಟಿಸಿ ಮೆಸ್ ಕ್ಲೋಸ್ ಮಾಡ್ತೀವಿ. ಓನರ್ ಬಂದು ಸೈನ್ ಮಾಡಿದ್ಮೇಲೆ ನೀವು ಮೆಸ್ ಓಪನ್ ಮಾಡ್ಕೋಬಹುದು. ಒಂದು ವೇಳೆ ನೋಟಿಸ್ ಅಂಟಿಸೂ ನೀವು ಮೆಸ್ ನಡೆಸಿದ್ರೆ ಪರ್ಮನೆಂಟ್ ಆಗಿ ಕ್ಲೋಸ್ ಆಗುತ್ತೆ. ಪುಟ್ಟಕ್ಕ ವಾಪಸ್ ಬರೋ ಹೊತ್ತಿಗೆ ಮೆಸ್ ಬಾಗ್ಲು ತೆಗ್ದಿರ್ಬೇಕು. ಇದಕ್ಕೆ ನೀವೇ ನನ್ನ ಉಪಾಯ ಹೇಳ್ಬೇಕು ಲಾಯರಪ್ಪ. ಇದು ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ವಿಷಯ ಅಮ್ಮವ್ರೆ, ಹಾಗೆಲ್ಲ ರೂಲ್ಸ್ ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಲೈಸೆನ್ಸ್ ಇಲ್ಲದೆ ಯಾವ ಫುಡ್ ಟ್ರಕ್, ಮೆಸ್ಸು, ಹೋಟ್ಲು ನಡೆಸಬಾರ್ದು ಅಂತ ಕಾನೂನೇ ಇದೆ. ಅಂದ್ರೆ ಅನುಮತಿ ಸಿಗೋವರೆಗೂ ಇದಕ್ಕೆ ಏನು ಪರಿಹಾರನೇ ಇಲ್ವೇ ಲಾಯರಪ್ಪ? ಇಲ್ಲ ಅಮ್ಮವ್ರೆ, ಏನೇ ಮಾಡ್ಬೇಕಂದ್ರೂ ಪುಟ್ಟಕ್ಕ ಇರಲೇಬೇಕಾಗತ್ತೆ. ಅದನ್ನ ಮೀರಿ ನೀವೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ನೀವು ಮೆಸ್ ನಡೆಸದೇ ಇರೋ ರೀತಿ ಆಗತ್ತೆ.